ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ಗೆ ಶುರುವಾಯಿತಾ ಮಾಫಿ ಸಾಕ್ಷಿ ಭಯ. ಮಾಫಿ ಸಾಕ್ಷಿ ಭಯದಲ್ಲಿ ದರ್ಶನ್ಗೆ ಇದೀಗ ನಡುಕ ಶುರುವಾಗ್ತಾ ಇದೆ. ಮಾಫಿ ಸಾಕ್ಷಿ ಹೇಳಿದ್ರೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿ ಅನ್ನುವಂತಹ ಪರಿಸ್ಥಿತಿ ಇದೆ. ನಿನ್ನೆ ಕೋರ್ಟ್ಗೆ ಪೊಲೀಸರ ವಿರುದ್ಧ ದರ್ಶನ್ ವಕೀಲ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರಿಂದ ಆರೋಪಿಗಳ ಮೇಲೆ ಒತ್ತಡ ಅನ್ನುವಂತ ದೂರನ್ನ ನೀಡಲಾಗಿದೆ. ಉಳಿದ ಆರೋಪಿಗಳು ಮಾಫಿ ಸಾಕ್ಷಿ ಆದ್ರೆ ದರ್ಶನ್ಗೆ ಶಿಕ್ಷೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈ ಹಿಂದೆ ಮಾಜಿ ಸಿಎಂ ಕೇಜ್ರಿವಾಲ್ಗೂ ಕೂಡ ಮಾಫಿ ಸಾಕ್ಷಿ ಯಾವ ರೀತಿಯಾಗಿ ಕಂಟಕ ಆಗಿತ್ತು. ಜೈಲು ಸೇರೋದಕ್ಕೆ ಮಾಫಿ ಸಾಕ್ಷಿಯೇ ಕಾರಣ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಬೇಕಾಗತ್ತೆ. ಅದರ ಜೊತೆಗೆ ಹಲವು ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿಗಳು ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಿದೆ ಅನ್ನುವಂಥದ್ದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ದೇಶಾದ್ಯಂತ ಸುದ್ದಿ ಮಾಡಿದಂತಹ ಶೀನಾ ಬೋರಾ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲೂ ಕೂಡ ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಮತ್ತೊಂದು ತಿರುವು ಬಂದಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಸೊ ಹೀಗಾಗಿ ದರ್ಶನ್ ಈ ಪ್ರಕರಣದಲ್ಲಿ ಹಾಗಾದ್ರೆ ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ ಎದುರಾಗುತ್ತಾ? ದರ್ಶನ್ ಕೇಸ್ನಲ್ಲಿ ಇದೇ ಪ್ರಯತ್ನ ಆಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಡ್ಜ್ ಮುಂದೆ ದರ್ಶನ್ ಪರ ವಕೀಲರು ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬನ್ನಿ, ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಯಾವ ರೀತಿಯಾಗಿ ಕಂಟಕ ಆಗಬಹುದು, ಜೊತೆಗೆ ಈ ಪ್ರಕರಣಕ್ಕೆ ಯಾವ ರೀತಿಯಾಗಿರುವಂತಹ ತಿರುವು ಸಿಗಬಹುದು ಇದರಿಂದಾಗಿ? ಮಧುಕರ್, ನಿನ್ನೆ ಈ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಒಂದು ಪ್ರಮುಖವಾದಂತಹ ಒಂದು ಆರೋಪವನ್ನ ಮಾಡಿದ್ರು. ಪೊಲೀಸರು ಮತ್ತೆ ಕೆಲವರು ವಕೀಲರು ಅಂತ ಹೇಳ್ಕೊಂಡಂತಹ ವ್ಯಕ್ತಿಗಳು ಇತರೆ ಆರೋಪಿಗಳು 3-4 ಜನ ಆರೋಪಿಗಳನ್ನ ಭೇಟಿ ಮಾಡಿ ನೀವು ಮಾಫಿ ಸಾಕ್ಷಿ ಆಗಿ ಅಂತೇಳಿ ಬೆದರಿಕೆಯನ್ನ ಹಾಕ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ. ಮತ್ತೆ ಈ ಹಿನ್ನೆಲೆಯಲ್ಲಿ ಇದು ತಮ್ಮ ಕ್ಲೈಂಟ್ಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೇ ವಿಶೇಷವಾಗಿ ದರ್ಶನ್ ವಿರುದ್ಧ ಕೇಸನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ ದರ್ಶನ್ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ರೀತಿ ತಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ನಾವು ಮಾಫಿ ಸಾಕ್ಷಿ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಯಾವುದೇ ಒಂದು ಕೇಸ್ನಲ್ಲಿ ಹೆಚ್ಚು ಜನ ಆರೋಪಿಗಳಿದ್ದು ಕಡಿಮೆ ಆರೋಪ ಇರುವಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರು ಪ್ರಾಸಿಕ್ಯೂಷನ್ ಸಾಕ್ಷಿ ಆಗುವಂತದ್ದು, ಅಂದ್ರೆ ತಮ್ಮ ಜೊತೆಗೆ ಇದ್ದಂತಹ ಆರೋಪಿಗಳು ಯಾವ ರೀತಿ ತಪ್ಪನ್ನ ಮಾಡಿದ್ರು ಅನ್ನುವಂಥದ್ದನ್ನ ಖುದ್ದಾಗಿ ನ್ಯಾಯಾಲಯದ ಮುಂದೆ ಹೇಳಿದ್ದೆ ಆದಲ್ಲಿ ಪೊಲೀಸರು ಯಾವ ಆರೋಪಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಅನ್ಕೊಳ್ತಾರೆ ಅಂತಹ ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಅದು ಸಹಕಾರಿ ಆಗುತ್ತೆ. ಒಂದಷ್ಟು ಉದಾಹರಣೆಗಳು ನೋಡ್ತಾ ಹೋದ್ರೆ ಅರವಿಂದ್ ಕೇಜ್ರಿವಾಲ್ ಏನಿದ್ದಾರೆ, ದೆಹಲಿಯ ಸಿಎಂ, ಮಾಜಿ ಸಿಎಂ, ಅವರ ವಿರುದ್ಧದ ಅಬಕಾರಿ ನೀತಿ ಪ್ರಕರಣದಲ್ಲಿ ಕೂಡ ಇದೇ ರೀತಿಯಾದಂತಹ ಮಾಫಿ ಸಾಕ್ಷಿಯನ್ನು ಬಳಕೆ ಮಾಡಿಕೊಂಡು ಅವರು ಜೈಲಿಗೆ ಹೋಗ್ಲಿಕ್ಕೆ ಆ ಕೇಸನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಹಕಾರಿ ಆಯ್ತು ಅನ್ನುವಂಥದ್ದು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯೋಗೇಶ್ ಗೌಡ ಮರ್ಡರ್ ಕೇಸ್ ಪ್ರಕರಣದಲ್ಲಿ ಕೂಡ ಆ ಒಂದು ಪ್ರಕರಣದಲ್ಲಿ ಈಗ ಕೆಲ ಆರೋಪಿಗಳನ್ನ ಮಾಫಿ ಸಾಕ್ಷಿ ಮಾಡ್ಕೊಳ್ಳಿಕ್ಕೆ ಕೋರ್ಟ್ ಕೂಡ ಒಪ್ಪಿಕೊಳ್ಳುತ್ತೆ. ಸೊ ಅಂದ್ರೆ ಮಾಫಿ ಸಾಕ್ಷಿ ಮಾಡ್ಕೊಳ್ಳುವಂತಹದ್ದು ಕಾನೂನಲ್ಲಿ ಅವಕಾಶಗಳಿದೆ. ಅದು ಪ್ರಾಸಿಕ್ಯೂಷನ್ ಆಗ್ಲಿ ಪೊಲೀಸರಾಗ್ಲಿ ಇತರ ಆರೋಪಿಗಳನ್ನ ಅದು ಒಪ್ಪಿಸಿ ಅದನ್ನ ಅವರಿಗೆ ಆರೋಪಿ ಸ್ಥಾನದಿಂದ ಕೈ ಬಿಟ್ಟು ಅವ್ರನ್ನ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಯಾವ ಆರೋಪಿಗಳು ಹೆಚ್ಚಾಗಿ ಭಾಗವಹಿಸಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸುವಂತ ಪ್ರಕರಣಗಳು ಹಲವು ಆಗಿದ್ದಾವೆ. ಮತ್ತೆ ಆ ನಿಟ್ಟಿನಲ್ಲಿ ಮಾಡಬಹುದು. ಆದ್ರೆ ಯಾವುದೇ ಆರೋಪಿಗಳಿಗೆ ಅವರು ಒತ್ತಡವನ್ನು ಹಾಕುವಂತದ್ದಾಗ್ಲಿ ಎದುರಿಸುವಂತದ್ದಾಗ್ಲಿ ಅಥವಾ ಅವರಿಗೆ ಇಚ್ಛೆಯ ವಿರುದ್ಧವಾಗಿ ಈ ರೀತಿಯ ಮಾಡುವಂತಹದ್ದು ಕೂಡ ತಪ್ಪು ಅನ್ನುವಂತ ನಿಟ್ಟಿನಲ್ಲಿ ನೆನೆ ಅವರು ಕೋರ್ಟ್ ಮುಂದೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡ್ರು. ನ್ಯಾಯಾಧೀಶ ಹೇಳ್ತಾರೆ ಹೌದು, ಆ ರೀತಿ ಯಾವುದೇ ನಿಮ್ಗೆ ತಕರಾರುಗಳಿದ್ರೆ ನ್ಯಾಯಾಲಯದ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಗ್ಯುಮೆಂಟ್ ಅನ್ನ ಕೇಳಿ ಆದೇಶವನ್ನ ಮಾಡಬಹುದು ಅನ್ನುವಂಥದ್ದು. ಒಂದು ವೇಳೆ ಏನಾದ್ರೂ ಪೊಲೀಸರು ಕೇವಲ ಅಪ್ರೋಚ್ ಅನ್ನ ಮಾಡಿ ತಾವು ಇತರೆ ಆರೋಪಿಗಳು, ಉದಾಹರಣೆಗೆ 3 ಜನ ಆರೋಪಿಗಳು ಅವರು ಕೊಲೆಯಲ್ಲಿ ಭಾಗಿಯಾಗದಿದ್ರು ಕೂಡ ಹಣದ ಆಸೆಗೆ ಪೊಲೀಸರ ಮುಂದೆ ಹೋಗಿ ಸರೆಂಡರ್ ಆಗಿದ್ರು. ಇನ್ನು ಕೆಲವು ಆರೋಪಿಗಳು ಅಲ್ಲಿ ಘಟನಾ ಸ್ಥಳದಲ್ಲಿ ಇದ್ರು, ಆದ್ರೆ ಅವರು ಹೆಚ್ಚು ಅಸಾಲ್ಟ್ ಮಾಡಿದ್ದಾಗ್ಲಿ ಅಥವಾ ಕೊಲೆ ಮಾಡುವ ಉದ್ದೇಶ ಇಲ್ಲದೆ ಇರುವಂತಹ ಆರೋಪಿಗಳು ಕೆಲವರು ಇದ್ದಾರೆ. ಸೊ ಅಂತವ್ರನ್ನ ನಾವು ಕಣ್ಣಾರೆ ನೋಡಿದ್ವಿ, ಇಂತಾರೆ ಕಿಡ್ನಾಪ್ ಮಾಡ್ಕೊಂಡು ಬಂದ್ರು, ಇದ್ದಾರೆ ಅಲ್ಲೇ ಮಾಡಿದ್ರು, ಅದೇ ಕಾರಣಕ್ಕಾಗಿ ಕೊಲೆ ಆಯ್ತು, ಸಾವು ಆಯ್ತು ಅನ್ನುವಂಥದ್ದನ್ನ ನ್ಯಾಯಾಲಯದ ಮುಂದೆ ಹೇಳಿದ್ದೆ. ಅದಲ್ಲಿ ಈ ಒಂದು ಕೊಲೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿದ್ರು ಎನ್ನಲಾದಂತಹ ಪ್ರಮುಖ ಆರೋಪಿಗಳು, ಉದಾಹರಣೆಗೆ ಪವಿತ್ರ ಗೌಡ ಆಗ್ಲಿ, ದರ್ಶನ್ ಆಗ್ಲಿ, ಇನ್ನು ಕೆಲವರಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಅದು ಸಹಕಾರಿ ಆಗುತ್ತೆ ಅನ್ನುವಂತ ಒಂದು ತಂತ್ರವನ್ನ ಮಾಡ್ತಾ ಇರುವಂತದ್ದು. ಸೊ ಒಂದ್ ವೇಳೆ ಮಾಫಿ ಸಾಕ್ಷಿ ಮಾಡಿಸುವಂತ ಪೊಲೀಸರ ಪ್ರಯತ್ನಕ್ಕೆ ಒಂದು ಯಶಸ್ಸು ಸಿಕ್ಕಿದ್ದೆ ಆದಲ್ಲಿ ಕೆಲ ಆರೋಪಿಗಳು ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಇದ್ದಂತವರು ಅದನ್ನು ಒಪ್ಪಿಕೊಂಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಒಂದಿಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಅವರು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆಗಳು ತೀರಾ ಕಡಿಮೆ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಆ ಪ್ರಯತ್ನ
ಒತ್ತಡ ಬೆದರಿಕೆ ತದ್ರಿಂದ Okay. ಆಗ್ತಾ ಇದೆ ಅನ್ನುವಂತ ತಕರಾರನ್ನ ಈಗ ಕೋರ್ಟ್ ಮುಂದೆ ಅವ್ರು ಎತ್ತಿರುವಂತದ್ದು. ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತೇವೆ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸಿ ವಿಚಾರಣೆ ನಡೆದು ಆಗ ಏನಾದ್ರು ಪೊಲೀಸರು ಒತ್ತಡ ಹಾಕಿದ್ರ ಅಥವಾ ಕೇವಲ ಅಪ್ರೋಚ್ ಮಾಡಿದ್ರ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.